ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮೊದಲ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬೆಂದೋಗಿರುವ ಬೆಂದಕಾಳೂರು. ಯಾಕಂತ ಹೇಳಿದ್ರೆ ಬಿಸಿಲಿನ ಜಳ ಹಂಗಿತ್ತು. ಈಗ ನಿನ್ನೆ ಮಳೆ ಬಂದಿದ್ದು ಹಲವಾರು ಅವಾಂತರವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಮೊದಲ ಮಳೆಗೆ ಬೆಂದಕಾಳೂರು ಬೆಚ್ಚಿ ಬಿದ್ದಿದೆ. ಮಳೆ ತಂದ ಅವಾಂತರ ಒಂದೆರಡಲ್ಲ. ರಾಜಧಾನಿಯಲ್ಲಿ ಸಾಲು ಸಾಲು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ವರುಣನ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿದಾವೆ. ಜೆಸಿ ರಸ್ತೆಯಲ್ಲಿ ರಸ್ತೆಗೆ ಬಿದ್ದ ಬೃಹತ್ ಗಾತ್ರದ ಮರ. ಟ್ರಾಫಿಕ್ ಕಿರಿಕಿರಿಗೆ ಬೆಂಗಳೂರು ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಇವತ್ತೆಲ್ಲ ಅದನ್ನೆಲ್ಲ ತೆರವು ಮಾಡೋದೆಲ್ಲ ಇರುತ್ತಲ್ಲ, ಮರಗಳನ್ನೆಲ್ಲ ಕಡಿದು ಬದಿಗೆ ಸರಿಸಿ ನಿನ್ನೆ ರಾತ್ರಿ ಆಗಿರುವಂತಹ ಅವಾಂತರಗಳು ಇವತ್ತೆಲ್ಲ ಬೆಳಿಗ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ರಸ್ತೆ ಮೇಲೆಲ್ಲ ಮರ ಬಿದ್ದಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವರುಣನ ಆರ್ಭಟಕ್ಕೆ ನಿನ್ನೆ ಒಂದೇ ಮಳೆಗೆ ವರುಣನ ಆರ್ಭಟಕ್ಕೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಚಿಕ್ಕ ಮಗುವೊಂದು ಮೃತಪಟ್ಟಿದ್ದು ಕೂಡ ಬಹಳ ದುರ್ದೈವ. ನೋಡಿ, ವಾಹನಗಳ ಮೇಲೆಲ್ಲ ಮರ ಬಿದ್ದು, ಮರದ ಕೊಂಬೆಗಳು ಬಿದ್ದು ಜಖಮಾಗಿರುವಂತ ಘಟನೆ ಆಗಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ. ಕೆರೆಯಂತಾಗಿದೆ ರಸ್ತೆಗಳು. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಇದು ಕೇವಲ ಬೆಂಗಳೂರಿನಲ್ಲಿ ಸುರಿದ, ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಆಗಿರುವಂತ ಅವಾಂತರ. ನಮ್ಮ ಡ್ರೈನೇಜ್ ಸಿಸ್ಟಮ್ ಅಲ್ಲ ಎಷ್ಟು ವರ್ಸ್ಟ್ ಇದೆ ಅಂತ ಹೇಳಿದ್ರೆ ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ಅವಾಂತರ. ಮಳೆಗೆ ಇನ್ನೇನೂ ಕೂಡ ತಯಾರಿ ಮಾಡಿಕೊಂಡಾಗ ಕಾಣಿಸ್ತಾ ಇಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಸದ್ಯ ಒಂದೇ ಮಳೆಗೆ ಎಲ್ಲ ತುಂಬಿಕೊಂಡು ಹೋಗಿದೆ. ಜನ ಅಂತೂ ಹೈರಾಣಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ಅದನ್ನೇ ಹೇಳೋದು, ಮಳೆ ಅವಾಂತರ ಅಂತ ಹೇಳಿ. ಈಗಲೂ ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮೊದಲ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬೆಂದೋಗಿರುವ ಬೆಂದಕಾಳೂರು. ಯಾಕಂತ ಹೇಳಿದ್ರೆ ಬಿಸಿಲಿನ ಜಳ ಹಂಗಿತ್ತು. ಈಗ ನಿನ್ನೆ ಮಳೆ ಬಂದಿದ್ದು ಹಲವಾರು ಅವಾಂತರವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಮೊದಲ ಮಳೆಗೆ ಬೆಂದಕಾಳೂರು ಬೆಚ್ಚಿ ಬಿದ್ದಿದೆ. ಮಳೆ ತಂದ ಅವಾಂತರ ಒಂದೆರಡಲ್ಲ. ರಾಜಧಾನಿಯಲ್ಲಿ ಸಾಲು ಸಾಲು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ವರುಣನ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿದಾವೆ. ಜೆಸಿ ರಸ್ತೆಯಲ್ಲಿ ರಸ್ತೆಗೆ ಬಿದ್ದ ಬೃಹತ್ ಗಾತ್ರದ ಮರ. ಟ್ರಾಫಿಕ್ ಕಿರಿಕಿರಿಗೆ ಬೆಂಗಳೂರು ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಇವತ್ತೆಲ್ಲ ಅದನ್ನೆಲ್ಲ ತೆರವು ಮಾಡೋದೆಲ್ಲ ಇರುತ್ತಲ್ಲ, ಮರಗಳನ್ನೆಲ್ಲ ಕಡಿದು ಬದಿಗೆ ಸರಿಸಿ ನಿನ್ನೆ ರಾತ್ರಿ ಆಗಿರುವಂತಹ ಅವಾಂತರಗಳು ಇವತ್ತೆಲ್ಲ ಬೆಳಿಗ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ರಸ್ತೆ ಮೇಲೆಲ್ಲ ಮರ ಬಿದ್ದಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವರುಣನ ಆರ್ಭಟಕ್ಕೆ ನಿನ್ನೆ ಒಂದೇ ಮಳೆಗೆ ವರುಣನ ಆರ್ಭಟಕ್ಕೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಚಿಕ್ಕ ಮಗುವೊಂದು ಮೃತಪಟ್ಟಿದ್ದು ಕೂಡ ಬಹಳ ದುರ್ದೈವ. ನೋಡಿ, ವಾಹನಗಳ ಮೇಲೆಲ್ಲ ಮರ ಬಿದ್ದು, ಮರದ ಕೊಂಬೆಗಳು ಬಿದ್ದು ಜಖಮಾಗಿರುವಂತ ಘಟನೆ ಆಗಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ. ಕೆರೆಯಂತಾಗಿದೆ ರಸ್ತೆಗಳು. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಇದು ಕೇವಲ ಬೆಂಗಳೂರಿನಲ್ಲಿ ಸುರಿದ, ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಆಗಿರುವಂತ ಅವಾಂತರ. ನಮ್ಮ ಡ್ರೈನೇಜ್ ಸಿಸ್ಟಮ್ ಅಲ್ಲ ಎಷ್ಟು ವರ್ಸ್ಟ್ ಇದೆ ಅಂತ ಹೇಳಿದ್ರೆ ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ಅವಾಂತರ. ಮಳೆಗೆ ಇನ್ನೇನೂ ಕೂಡ ತಯಾರಿ ಮಾಡಿಕೊಂಡಾಗ ಕಾಣಿಸ್ತಾ ಇಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಸದ್ಯ ಒಂದೇ ಮಳೆಗೆ ಎಲ್ಲ ತುಂಬಿಕೊಂಡು ಹೋಗಿದೆ. ಜನ ಅಂತೂ ಹೈರಾಣಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ಅದನ್ನೇ ಹೇಳೋದು, ಮಳೆ ಅವಾಂತರ ಅಂತ ಹೇಳಿ. ಈಗಲೂ ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮೊದಲ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬೆಂದೋಗಿರುವ ಬೆಂದಕಾಳೂರು. ಯಾಕಂತ ಹೇಳಿದ್ರೆ ಬಿಸಿಲಿನ ಜಳ ಹಂಗಿತ್ತು. ಈಗ ನಿನ್ನೆ ಮಳೆ ಬಂದಿದ್ದು ಹಲವಾರು ಅವಾಂತರವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಮೊದಲ ಮಳೆಗೆ ಬೆಂದಕಾಳೂರು ಬೆಚ್ಚಿ ಬಿದ್ದಿದೆ. ಮಳೆ ತಂದ ಅವಾಂತರ ಒಂದೆರಡಲ್ಲ. ರಾಜಧಾನಿಯಲ್ಲಿ ಸಾಲು ಸಾಲು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ವರುಣನ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿದಾವೆ. ಜೆಸಿ ರಸ್ತೆಯಲ್ಲಿ ರಸ್ತೆಗೆ ಬಿದ್ದ ಬೃಹತ್ ಗಾತ್ರದ ಮರ. ಟ್ರಾಫಿಕ್ ಕಿರಿಕಿರಿಗೆ ಬೆಂಗಳೂರು ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಇವತ್ತೆಲ್ಲ ಅದನ್ನೆಲ್ಲ ತೆರವು ಮಾಡೋದೆಲ್ಲ ಇರುತ್ತಲ್ಲ, ಮರಗಳನ್ನೆಲ್ಲ ಕಡಿದು ಬದಿಗೆ ಸರಿಸಿ ನಿನ್ನೆ ರಾತ್ರಿ ಆಗಿರುವಂತಹ ಅವಾಂತರಗಳು ಇವತ್ತೆಲ್ಲ ಬೆಳಿಗ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ರಸ್ತೆ ಮೇಲೆಲ್ಲ ಮರ ಬಿದ್ದಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವರುಣನ ಆರ್ಭಟಕ್ಕೆ ನಿನ್ನೆ ಒಂದೇ ಮಳೆಗೆ ವರುಣನ ಆರ್ಭಟಕ್ಕೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಚಿಕ್ಕ ಮಗುವೊಂದು ಮೃತಪಟ್ಟಿದ್ದು ಕೂಡ ಬಹಳ ದುರ್ದೈವ. ನೋಡಿ, ವಾಹನಗಳ ಮೇಲೆಲ್ಲ ಮರ ಬಿದ್ದು, ಮರದ ಕೊಂಬೆಗಳು ಬಿದ್ದು ಜಖಮಾಗಿರುವಂತ ಘಟನೆ ಆಗಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ. ಕೆರೆಯಂತಾಗಿದೆ ರಸ್ತೆಗಳು. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಇದು ಕೇವಲ ಬೆಂಗಳೂರಿನಲ್ಲಿ ಸುರಿದ, ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಆಗಿರುವಂತ ಅವಾಂತರ. ನಮ್ಮ ಡ್ರೈನೇಜ್ ಸಿಸ್ಟಮ್ ಅಲ್ಲ ಎಷ್ಟು ವರ್ಸ್ಟ್ ಇದೆ ಅಂತ ಹೇಳಿದ್ರೆ ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ಅವಾಂತರ. ಮಳೆಗೆ ಇನ್ನೇನೂ ಕೂಡ ತಯಾರಿ ಮಾಡಿಕೊಂಡಾಗ ಕಾಣಿಸ್ತಾ ಇಲ್ಲ
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಸದ್ಯ ಒಂದೇ ಮಳೆಗೆ ಎಲ್ಲ ತುಂಬಿಕೊಂಡು ಹೋಗಿದೆ. ಜನ ಅಂತೂ ಹೈರಾಣಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ಅದನ್ನೇ ಹೇಳೋದು, ಮಳೆ ಅವಾಂತರ ಅಂತ ಹೇಳಿ. ಈಗಲೂ ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮೊದಲ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬೆಂದೋಗಿರುವ ಬೆಂದಕಾಳೂರು. ಯಾಕಂತ ಹೇಳಿದ್ರೆ ಬಿಸಿಲಿನ ಜಳ ಹಂಗಿತ್ತು. ಈಗ ನಿನ್ನೆ ಮಳೆ ಬಂದಿದ್ದು ಹಲವಾರು ಅವಾಂತರವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಮೊದಲ ಮಳೆಗೆ ಬೆಂದಕಾಳೂರು ಬೆಚ್ಚಿ ಬಿದ್ದಿದೆ. ಮಳೆ ತಂದ ಅವಾಂತರ ಒಂದೆರಡಲ್ಲ, ರಾಜಧಾನಿಯಲ್ಲಿ ಸಾಲು ಸಾಲು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ವರುಣನ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿದಾವೆ. ಜೆಸಿ ರಸ್ತೆಯಲ್ಲಿ ರಸ್ತೆಗೆ ಬಿದ್ದ ಬೃಹತ್ ಗಾತ್ರದ ಮರ. ಟ್ರಾಫಿಕ್ ಕಿರಿಕಿರಿಗೆ ಬೆಂಗಳೂರು ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಇವತ್ತೆಲ್ಲ ಅದನ್ನೆಲ್ಲ ತೆರವು ಮಾಡೋದೆಲ್ಲ ಇರುತ್ತಲ್ಲ, ಮರಗಳನ್ನೆಲ್ಲ ಕಡಿದು ಬದಿಗೆ ಸರಿಸಿ ನಿನ್ನೆ ರಾತ್ರಿ ಆಗಿರುವಂತಹ ಅವಾಂತರಗಳು ಇವತ್ತೆಲ್ಲ ಬೆಳಿಗ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ರಸ್ತೆ ಮೇಲೆಲ್ಲ ಮರ ಬಿದ್ದಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವರುಣನ ಆರ್ಭಟಕ್ಕೆ, ನಿನ್ನೆ ಒಂದೇ ಮಳೆಗೆ ವರುಣನ ಆರ್ಭಟಕ್ಕೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಚಿಕ್ಕ ಮಗುವೊಂದು ಮೃತಪಟ್ಟಿದ್ದು ಕೂಡ ಬಹಳ ದುರ್ದೈವ. ನೋಡಿ, ವಾಹನಗಳ ಮೇಲೆಲ್ಲ ಮರ ಬಿದ್ದು, ಮರದ ಕೊಂಬೆಗಳು ಬಿದ್ದು ಜಖಮಾಗಿರುವಂತ ಘಟನೆ ಆಗಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ. ಕೆರೆಯಂತಾಗಿದೆ ರಸ್ತೆಗಳು. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಇದು ಕೇವಲ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಆಗಿರುವಂತ ಅವಾಂತರ. ನಮ್ಮ ಡ್ರೈನೇಜ್ ಸಿಸ್ಟಮ್ ಅಲ್ಲ ಎಷ್ಟು ವರ್ಸ್ಟ್ ಇದೆ ಅಂತ ಹೇಳಿದ್ರೆ ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ಅವಾಂತರ. ಮಳೆಗೆ ಇನ್ನೇನೂ ಕೂಡ ತಯಾರಿ ಮಾಡಿಕೊಂಡಾಗ ಕಾಣಿಸ್ತಾ ಇಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಸದ್ಯ ಒಂದೇ ಮಳೆಗೆ ಎಲ್ಲ ತುಂಬಿಕೊಂಡು ಹೋಗಿದೆ. ಜನ ಅಂತೂ ಹೈರಾಣಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ಅದನ್ನೇ ಹೇಳೋದು, ಮಳೆ ಅವಾಂತರ ಅಂತ ಹೇಳಿ. ಈಗಲೂ ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮೊದಲ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬೆಂದೋಗಿರುವ ಬೆಂದಕಾಳೂರು. ಯಾಕಂತ ಹೇಳಿದ್ರೆ ಬಿಸಿಲಿನ ಜಳ ಹಂಗಿತ್ತು. ಈಗ ನಿನ್ನೆ ಮಳೆ ಬಂದಿದ್ದು ಹಲವಾರು ಅವಾಂತರವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಮೊದಲ ಮಳೆಗೆ ಬೆಂದಕಾಳೂರು ಬೆಚ್ಚಿ ಬಿದ್ದಿದೆ. ಮಳೆ ತಂದ ಅವಾಂತರ ಒಂದೆರಡಲ್ಲ, ರಾಜಧಾನಿಯಲ್ಲಿ ಸಾಲು ಸಾಲು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ವರುಣನ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿದಾವೆ. ಜೆಸಿ ರಸ್ತೆಯಲ್ಲಿ ರಸ್ತೆಗೆ ಬಿದ್ದ ಬೃಹತ್ ಗಾತ್ರದ ಮರ. ಟ್ರಾಫಿಕ್ ಕಿರಿಕಿರಿಗೆ ಬೆಂಗಳೂರು ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಇವತ್ತೆಲ್ಲ ಅದನ್ನೆಲ್ಲ ತೆರವು ಮಾಡೋದೆಲ್ಲ ಇರುತ್ತಲ್ಲ, ಮರಗಳನ್ನೆಲ್ಲ ಕಡಿದು ಬದಿಗೆ ಸರಿಸಿ ನಿನ್ನೆ ರಾತ್ರಿ ಆಗಿರುವಂತಹ ಅವಾಂತರಗಳು ಇವತ್ತೆಲ್ಲ ಬೆಳಿಗ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ರಸ್ತೆ ಮೇಲೆಲ್ಲ ಮರ ಬಿದ್ದಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವರುಣನ ಆರ್ಭಟಕ್ಕೆ, ನಿನ್ನೆ ಒಂದೇ ಮಳೆಗೆ ವರುಣನ ಆರ್ಭಟಕ್ಕೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಚಿಕ್ಕ ಮಗುವೊಂದು ಮೃತಪಟ್ಟಿದ್ದು ಕೂಡ ಬಹಳ ದುರ್ದೈವ. ನೋಡಿ, ವಾಹನಗಳ ಮೇಲೆಲ್ಲ ಮರ ಬಿದ್ದು, ಮರದ ಕೊಂಬೆಗಳು ಬಿದ್ದು ಜಖಮಾಗಿರುವಂತ ಘಟನೆ